ಸರ್ವೇ ಭವಂತು ಸುಖಿನಃ. ಶ್ರೀಕೃಷ್ಣ ವಿಜಯತೆ. ಸಿಂಹರಾಶಿಯವರಿಗೆ ಶನಿ ಗೋಚಾರ ಫಲವನ್ನು ನೋಡೋಣ. ಸಿಂಹರಾಶಿಯವರಿಗೆ ನಿಮ್ಮ ರಂಧ್ರಭಾವವನ್ನು ಶನಿ ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಅರ್ಥ ಏನು ಅಂತಂದ್ರೆ, ನಿಮ್ಮ ಅತ್ಯಂತ ವೈಯಕ್ತಿಕವಾದಂತಹ ಜೀವನದಲ್ಲಿ ಶನೈಶ್ವರ ಈಗ 2.5 ವರ್ಷಗಳ ತನಕ ಗೋಚಾರ ಮಾಡ್ತಾನೆ. ಅತಿ ವೈಯಕ್ತಿಕವಾದಂತಹ ಪರ್ಸನಲ್ ರಿಲೇಶನ್ಶಿಪ್ಸ್ ಇವುಗಳನ್ನ ಶನಿ ಈಗ ಶೋಧನೆ ಮಾಡ್ತಾನೆ. ಮತ್ತು ನಿಮ್ಮ ಭಾವನೆ, ಈ ಸಂಬಂಧಗಳ ಬಗ್ಗೆ ನೀವು ಇಟ್ಟುಕೊಂಡಿರುವಂತಹ ಒಂದು ಭಾವನೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಈ ಸಂಬಂಧಗಳ ಬಗ್ಗೆ ಯಾವ ರೀತಿಯಲ್ಲಿ ನೀವು ನಡ್ಕೊಳ್ತೀರಿ, ಇದೆಲ್ಲದನ್ನು ಈಗ ಶನೈಶ್ವರ ಶೋಧನೆ ಮಾಡಿ ಒಂದು ಗುರುವಿನ ತರಹ ಅದರಲ್ಲಿರುವಂತಹ ದೋಷಗಳನ್ನು ನಿವಾರಿಸ್ತಾ ಬರ್ತಾನೆ. ಆದ್ದರಿಂದ ಶನೈಶ್ವರ ಈಗ ನಿಮಗೆ ಒಂದು ತಪ್ಪನ್ನ ತೋರಿಸಿಕೊಡಬಹುದು. ಶನೈಶ್ವರ ನಿಮ್ಮ ಮಿತ್ರರ ಮೂಲಕ ತೋರಿಸಿಕೊಡ್ತಾನೆ. ಆದ್ದರಿಂದ ಮಿತ್ರರು, ಸಂಬಂಧಿಗಳು ಯಾರು ನಿಮಗೆ ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅಂತ ಹೇಳ್ತಾರೋ ಅವರು ಕೇವಲ ನಿಮಿತ್ತ. ಹಾಗಾಗಿ ಅವರು ಹೇಳ್ತಾ ಇರುವಂತಹ ಒಂದು ಮೆಸೇಜ್ ಅಥವಾ ಸಂದೇಶವನ್ನು ನೀವು ತಿಳ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಅತ್ಯಂತ ವೈಯಕ್ತಿಕವಾದಂತಹ ಮಾನಸಿಕ ಸ್ಥಿತಿಯಲ್ಲಿ ನೀವು ಈಗ ಶುಚಿತ್ವವನ್ನು ತಂದುಕೊಳ್ಳಲೇಬೇಕಾಗುತ್ತೆ. ಆದ್ದರಿಂದ ಈ ಮಾನಸಿಕ ವ್ಯಥೆಯಿಂದ ನಿಮಗೆ ಅತಿ ಪ್ರೀತಿ ಪಾತ್ರರಾದವರು ನಿಮ್ಮ ಜೀವನದಿಂದ ದೂರವಾಗಬೇಕಾಗಿ ಬರಬಹುದು. ದಾಂಪತ್ಯದಲ್ಲಿ ವಿರಸ ಬರಬಹುದು. ದಾಂಪತ್ಯದಲ್ಲಿ ಜಿಗುಪ್ಸೆ ಕೂಡ ಬರಬಹುದು. ಕೆಲವರಿಗೆ ಅತಿ ಮನಸ್ಸಿನ ಖೇದ ಉಂಟಾಗಬಹುದು. ನೀವು ಅಂದುಕೊಂಡಿದ್ದೇ ಒಂದು, ಪ್ರೀತಿ ಅನ್ನೋದು ಇರೋದೇ ಒಂದು ಅನ್ನೋ ರೀತಿಯಲ್ಲಿ ಮದುವೆಯಲ್ಲಿಯೇ ಆಗಲಿ, ಯಾವುದೇ ಬೇರೆ ಸಂಬಂಧದಲ್ಲಾಗಲಿ ಇವಾಗ ನಿಮಗೆ ಮನಸ್ಸಿಗೆ ಬಹಳ ಖಿನ್ನತೆ ಉಂಟಾಗಬಹುದು. ಧ್ಯಾನಾದಿಗಳನ್ನು ಮಾಡಬೇಕು. ಶನಿ ಗೋಚಾರ ಫಲಗಳಲ್ಲಿ ನಾವು ಶನಿ ಶಾಂತಿ ಸ್ತೋತ್ರವನ್ನು ಪ್ರಸಾರ ಮಾಡಿದ್ದೇವೆ. ಅದನ್ನ ಖಂಡಿತವಾಗ್ಲೂ ನೋಡಿ, ಯೂಟ್ಯೂಬಲ್ಲೂ ಇರುತ್ತೆ. ಅದನ್ನ ನೋಡಿ ಅದನ್ನ ಪುನರುಚ್ಚರಣೆ ಮಾಡ್ಕೊಳ್ತಾನೆ ಇರಬೇಕು. ಇದರಿಂದ ಮನಸ್ಸಿಗೆ ನೆಮ್ಮದಿಯಾಗುತ್ತೆ. ಶನೈಶ್ವರ ಪ್ರೀತನಾಗ್ತಾನೆ ಮತ್ತು ನಿಮಗೆ ಹೆಚ್ಚು ಕ್ಲೇಶವಾಗದ ರೀತಿಯಲ್ಲಿ ನಿಮಗೆ ಏನನ್ನ ಕಲಿಸಿಕೊಡಬೇಕೋ, ಏನನ್ನ ಹೇಳಿಕೊಡ್ಬೇಕೋ ಅದನ್ನ ಹೇಳಿಕೊಡ್ತಾನೆ. ಕೆಲವರು ಸರಿ ಇಲ್ಲ ನಿಮಗೆ ಅಂತ ಹೇಳಿದರೆ ಅವರನ್ನ ಈಗ ನೀವು ಬಿಟ್ಟು ಬಿಡಬೇಕಾಗತ್ತೆ. ನೀವು ಎಷ್ಟೇ ಹಿಡಿದುಕೊಂಡರೂ 2.5 ವರ್ಷದ ಹೊತ್ತಿಗೆ ಅವರು ಖಂಡಿತವಾಗ್ಲೂ ಆ ಒಂದು ಸಂಬಂಧ ಹೋಗುತ್ತೆ. ಮತ್ತೆ ಆರೋಗ್ಯದಲ್ಲಿ ಅತಿ ಹೆಚ್ಚಿನ ಮುತುವರ್ಜಿ ಅವಶ್ಯಕ. ಇನ್ಫೆಕ್ಷನ್ ಇತ್ಯಾದಿಗಳು ಸಂಭವಿಸುವಂತಹ ಸಾಧ್ಯತೆ ತುಂಬಾನೇ ಇರುತ್ತೆ. ಹೊಟ್ಟೆಯಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಮತ್ತು ರಂಧ್ರಭಾವದಲ್ಲಿ ಅಂತಂದ್ರೆ STDಗಳು ಬರುವಂತಹ ಸಾಧ್ಯತೆ ಕೆಲವರಿಗೆ ಇರುತ್ತೆ. ಆದ್ದರಿಂದ ಮತ್ತು ಗುಪ್ತ ಅಂಗಗಳಲ್ಲಿ ಅತಿ ಹೆಚ್ಚಿನ ದೊಡ್ಡ ರೋಗಗಳು ಸಂಭವಿಸುವ ಸಾಧ್ಯತೆಗಳು ಇರಬಹುದು. ಹೈಜೀನ್ ಅನ್ನು ಮೇಂಟೈನ್ ಮಾಡಿದರೆ ಯಾವ ರೀತಿಯ ತೊಂದರೆಯೂ ಇರೋದಿಲ್ಲ. ಅನೇಕ ರೀತಿಯಲ್ಲಿ ನಿಮಗೆ ಸಿದ್ಧಿಯನ್ನು ತಂದುಕೊಡೋದಕ್ಕೆ ಶನಿ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ದರಿಂದ ಮಂತ್ರೋಚ್ಚಾರಣೆ, ಮಂತ್ರ ಜಪವನ್ನ ಅತಿ ಹೆಚ್ಚು ಈ 2.5 ವರ್ಷ ಮಾಡಿದರೆ ದೊಡ್ಡ ಸಿದ್ಧಿಯನ್ನು ನೀವು ಪಡೆಯುವ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಶುಭಮಸ್ತು.